ಯಪ್ಪ ಸ್ವಾಮಿ ಏನ್ ಗುರು ಲುಕ್ಕದು ಇವ ಕನ್ನಡಕ್ಕೆ ಮತ್ತೊಂದು ಮಾಸ್ ಇರೋ ಸಿಕ್ಕ ಅಂತ ಹೇಳ್ಬೋದು. ಬರ್ದಿಟ್ಕೊಳ್ರ ಏಟರ್ಸ್, ಇನ್ 2 ವರ್ಷದಲ್ಲಿ ಫಸ್ಟ್ ಟೈರ್ ಹೀರೋ ಆಗಿ ಇವ್ರು ನಿಂತ್ಕೊಂತಾರೆ. ಮ್ಯಾಟ್ರ್ ಮುಗಿಸ್ಬಿಡೋಣ ಅಂತ ರಾಕ್ಷಸ್ ಅಂತಾರ ವಿಲನ್ ನ ಕೊಚ್ಚಾಕಿ ಮುಚ್ಚಾಕಿ ಹೋಗ್ತಾ ಇರೋದೆ. ಟ್ರೇಲರ್ ಹೇಗಿದೆ ಅಂತ ಇನ್ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ. ಕೆಲವೊಂದ್ ಸೀನ್ ನೋಡಿದಾಗ ಜಾಕಿ ಮೂವಿ ಜ್ಞಾಪಕ ಆಯ್ತು. ಆ ಅಮ್ಮನ್ ಜೊತೆ ಮಗನ್ ಜಗಳ, ಆ ಹಳ್ಳಿ ಅಟ್ಮಾಸ್ಫಿಯರ್ ಅದೆಲ್ಲ ನೋಡಿದಾಗ ಎಲ್ಲಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೂ ಆಗೋ ತರ ಹಣಕ್ಕಾಗಿ ಸಾಲದವರು ಬಂದ್ಬಿಟ್ಟು ಮನೆ ಹತ್ರ ಜಗಳ ಮಾಡ್ತಾ ಇರ್ತಾರೆ. ಇದಕ್ಕಾಗಿ ಮುತ್ತು ಹಳ್ಳಿ ಬಿಟ್ಬಿಟ್ಟು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಲ್ಲಿ ಬಂದು ಕೆಲಸ ಹುಡುಕ್ತಾ ಹುಡುಕ್ತಾ ಮುತ್ತು ಕ್ಯಾಬ್ ಡ್ರೈವರ್ ಆಗಿ ಸೇರ್ಕೊಂತಾನೆ. ಬೆಂಗಳೂರಿಗೆ ಬಂದು ಕ್ಯಾಬ್ ಡ್ರೈವರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಮನೆ ಪಕ್ಕದ ಹುಡುಗಿ ಅಂದ್ರೆ ಬ್ಯಾಂಗಲ್ ಬಂಗಾರಿ ಸಂಜನಾ ಜೊತೆ ಲವ್ ಆಗುತ್ತೆ. ಇನ್ನೇನು ನೆಮ್ಮದಿ ಸಿಕ್ತು, ಹಣನೂ ಸಿಗ್ತಾ ಇದೆ, ಊರ್ ಕಡೆ ಹೋಗ್ಬೋದು ಅನ್ನೋ ಅಷ್ಟ್ರಲ್ಲಿ ಮತ್ತೊಂದು ಸಮಸ್ಯೆ. ಇದರಿಂದ ಬೇಸತ್ತ ಮುತ್ತು ರೌಡಿ ಗ್ಯಾಂಗ್ಗಳನ್ನ ಸೇರ್ಕೋತಾನೆ. ರೌಡಿಗಳ ಜೊತೆ ಸೇರ್ಕೊಂಡ್ಮೇಲೆ ಸೆಕೆಂಡ್ ಹೀರೋಯಿನ್ ಸಿಗ್ತಾರೆ, ಅಂದ್ರೆ ದುನಿಯಾ ವಿಜಯ್ ಮಗಳು ಸಂಪಾದ ಅವರು. ಈ ಕಡೆ ಆದಿತ್ಯ ಪೊಲೀಸ್ ಕ್ಯಾರೆಕ್ಟರ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಆದಿತ್ಯ ಪೊಲೀಸ್ ಆಗಿದ್ರು ರೌಡಿಗಳ ಜೊತೆ ಸೇರ್ಕೊಂಡು ರೌಡಿಗಳ ತರನೇ ಆಡಿ ರೌಡಿಗಳನ್ನ ಸಾಯಿಸ್ತಾ ಇರ್ತಾನೆ. ಮತ್ತೆ ಪೊಲೀಸ್ಗೆ ಟಕ್ಕರ್ ಬರೋದಂತೂ ಗ್ಯಾರಂಟಿ ಸೀನ್ ಇರುತ್ತೆ. ಇದು ಪಕ್ಕ ಕಲ್ಟ್ ಮಾಸ್ ಮೂವಿ, ಅದರಲ್ಲಿ ಯಾವ್ದೇ ಡೌಟ್ ಇಲ್ಲ.